ಇವತ್ತು ಮಸ್ತಂಗೆ ರೆಡಿಯಾಗಿ ನಾ ಹೊಂಟೀನಿ ಹಬ್ಬ ಮಾಡಕ್ಕೆ. ಜರ್ಮನಿ ಒಳಗೆ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ಲಕ್ಕೆ ಹೊಂಟೀನಿ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಡೀರಿ ನೋಡೋಣ. ಇದು ಒಂದು ಹೊಳಿ ಐತಿ ಇಲ್ಲಿ, ಎಲ್ಬೆ ರಿವರ್. ಆ್ಯಕ್ಚುಲಿ ಇದು ರಿವರ್ ಹಂಗೆ ಮುಂದೆ ಹೋಗಿ ಕನೆಕ್ಟ್ ಆಗಿ ಇದಕ್ಕೆ ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ. ಸಮುದ್ರ ನಿಯರ್ ಐತಿ. ಅನ್ನ ಇಲ್ಲಿ ಒಂದು ಸ್ವಲ್ಪ ಬೀಚ್ ಟೈಪ್ ಕ್ರಿಯೇಟ್ ಆಗೈತಿ. ಸೊ ಮಸ್ತ್ ಐತಿ. ಬೀಚ್ ಸೈಡ್ ಎಲ್ಲ ಮನೆಗಳ ಎಲ್ಲ ಮಸ್ತ್ ಅದಾವ. ನೋಡ್ರಿ ಲುಕ್ ಹಂಗೈತಿ. ಇವ್ರು ನೋಡ್ರಿ ಹೆಂಗೆ ಎಂಜಾಯ್ ಮಾಡತ್ತಾರ ಹೊಳಿ ಒಳಗೆ. Already cried my tears enough for an ocean. I've been in the cold rain on my parade. I'm still on my feet, stand tall like a mountain. I am undefeated, made for the game. I'm still on my feet, stand tall like a mountain. I am ಬಹುತನ ಎಲ್ಲ ತಿರುಗಾಡಿದ್ಮೇಲೆ ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಆಯ್ತು. ನಾನು ರೂಮ್ ಒಳಗಿಂದ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಕಾಫಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನ ಓಪನ್ ಮಾಡಿ, ಸ್ವಲ್ಪ ಕೋಲ್ಡು ಇತ್ತು ವೆದರ. ಸೊ ಮಸ್ತ್ ಹಿಂಗೆ ಒಂದು ಬಟ್ಲ್ದಾಗ ಚಹಾ ಅಲ್ಲ ಕಾಫಿ ಹಾಕ್ಕೊಂಡು ಸೊ ಎಂಜಾಯ್ ಮಾಡಿದ್ದೀನಿ ನಾನು. already cried my tears enough for an ocean. I've been in the cold rain on my parade. I'm still on my feet, stand tall like a mountain. I am undefeated, made for the game. I'm still on my feet, stand tall like a mountain. I am undefeated, made for the game. Can't control my fate, but I control all these emotions. I'm not broken. I'm not broken. Already cried my tears enough. ಫುಲ್ ಫ್ರೆಶ್ ಏರ, ಮಸ್ತ್ ಎನ್ವಿರಾನ್ಮೆಂಟ, ಚಹಾ ಅಲ್ಲ ಕಾಫಿ ಮತ್ತು ಸ್ನ್ಯಾಕ್ಸ್. ಇದ್ರ ವೈಬ ಬೇರೆ ಇತ್ತಲ್ಲಿ. Gravity can take its arms around my legs and try to pull me. I'll still levitate. The greatest gift I got is me. ಹಂಗಾದ ಹೊಳಿ ಸೈಡ್ ಒಂದು ಸ್ಟ್ರೀಟ್ ಇತ್ತು, ನಡ್ಕೊಂತ ಹೊಂಟಿದ್ನಿ. ಸಮುದ್ರ ನಿಯರ್ ಆಗೋದಕ್ಕೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಶಿಪ್ಗಳೆಲ್ಲ ಇಲ್ಲಿಂದ ಹೋಗ್ತಾವ. ಸೊ ನೋಡಕ್ಕೆ ಮಾತ್ರ ಬೆಂಕಿ ಎತ್ತದ ಶಿಪ್, ಏನಂತಾರೆ ಅನ್ನೋದಕ್ಕೆ. ಆದರೆ 9 ಫ್ಲೋರ್ ಇತ್ತದ, ಒಂದು ದೊಡ್ಡ ಬಿಲ್ಡಿಂಗ ಹೊಂಟೈತೆ ಅಂತ ಅನ್ನಿಸ್ಲತ್ತಿತ್ತು. ನೋಡ್ರಿ ಅದು ಹೆಂಗೈತಿ, ಅದ್ರ ಮೇಲೆ ಡಿಸೈನ್, ಲಿಪ್ಸ್, ಐಸ್ ಎಲ್ಲ ಅದಾವೆ. For an ocean. I've been in the cold rain on my parade. I'm still on my feet, stand tall like a mountain. I am undefeated, made for the game. ಅದ್ರ ಮೇಲೆ ಟಾಪ್ದಾಗ ಮಂದಿ ನಿಂತಾರ, ಸಣ್ಣ ಇರುಬಿಗತ್ಲೆ ಕಾಣ್ಲತ್ತಾರ. ನೋಡ್ರಿ ಅಲ್ಲಿದಾರ ಮೇಲೆ.
ಇಲ್ಲಿ ಸ್ವಲ್ಪ ಮನೆಗಳು ಹೆಂಗದಾವ ನೋಡಿ ಇಲ್ಲಿ ಎಷ್ಟು ನೀಟ್ ಹೆಂಗದಾವ ಒಂದು ಇದ್ರೊಳಗೆ. ನನಗಿಲ್ಲಿ ಶಾಕ್ ಅನಿಸಿದ್ದು ಏನಂದರೆ ಇಷ್ಟೆಲ್ಲ ಮಂದಿ ಅದಾರ, ಬಟ್ ಒಂದು ಪ್ಲ್ಯಾಸ್ಟಿಕ್ ಇಲ್ಲ, ಒಂದು ಪೇಪರ್ ಕೆಳಗೆ ಚೆಲ್ಲಿಲ್ಲ, ಏನೂ ಇಲ್ಲ. ಎಷ್ಟು ಕ್ಲೀನ್ ಐತೆ ಅಂದ್ರೆ ಇಲ್ಲಿ ಇಷ್ಟು ಜನ ಅದಾರ ನಂಬಲಕ್ಕ ಆಗಂಗಿಲ್ಲ. ಎಲ್ಲರೂ ತೊಗೊಂಬಂದಾರೆ ಎಲ್ಲ ಸಾಮಾನು, ಬಟ್ ಒಬ್ಬರು ಯಾರು ಅದನ್ನ ಕೆಳಗೆ ಚೆಲ್ಲಿಲ್ಲ. ಎಲ್ಲ ಡಸ್ಟ್ಬಿನ್ಸ್ ಸೈಡ, ಇಲ್ಲಾಂದ್ರೆ ಅವರ ಒಂದು ಬ್ಯಾಗ್ ತೊಗೊಂಬಂದಿರ್ತಾರೆ, ಆ ಬ್ಯಾಗ್ನ ಹಾಕೋತಾರೆ. ಸಿವಿಕ್ ಸೆನ್ಸ್ ಟಾಪ್ ಲೆವೆಲ್. ಇನ್ನು ನಾ ಬಂದಿರೋದು ಯಾವ ಹಬ್ಬ ಸೆಲೆಬ್ರೇಟ್ ಮಾಡ್ಲಕ್ಕ ಅಂದ್ರೆ ಇಲ್ಲಿ ಓಸ್ಟರ್ ಫೈರ್ ಅಂತ ಮಾಡ್ತಾರೆ. ಈ ಥರ ಎಲ್ಲ ಕಟ್ಟಿಗೆ ಅದು ಇದು ಎಲ್ಲ ಒಟ್ಟಿ ಈ ಥರ ಅದಕ್ಕೆ ಆಮೇಲೆ ಫೈರ್ ಹಚ್ತಾರೆ. ಸೊ ಈ ಥರ ಇರ್ತೈತಿ. ನಮ್ಮ ಕಡೆ ಹೆಂಗೆ ಈಗ ಹೋಳಿ ಹುಣ್ಣಿಗೆ ಹೆಂಗೆ ಇದು ಮಾಡ್ತಾರಲ್ಲ, ಕಾಮನ್ ಸುಡ್ತಾರಲ್ಲ, ಹಂಗೆ ಅದೇ ರೀತಿ ಇಲ್ಲಿನೂ ಸೇಮ್ ಓಸ್ಟರ್ ಫೈರ್ ವರ್ಕ್ ಅಂತ ಮಾಡ್ತಾರೆ. ಇದ್ರದ್ದು ರೀಸನ್ ಏನಂದರೆ ಇವತ್ತಿಂದ ಸಮ್ಮರ್ ಸ್ಟಾರ್ಟ್ ಆಯಿತು. ಓಸ್ಟ್ರ್ ಸಂಡೇ ಓಸ್ಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ಅವತ್ತಿಂದ ಜರ್ಮನಿ ಒಳಗೆ ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಸೊ ಅದನ್ನು ವೆಲ್ಕಮ್ ಮಾಡ್ಕೊಳಕ್ಕೆ, ಸಮ್ಮರ್ ವೆಲ್ಕಮ್ ಮಾಡ್ಕೊಳಕ್ಕೆ ಈ ಥರ ಒಂದು ಕಲ್ಚರ್ ಐತಿ ಇಲ್ಲಿ. ಇದನ್ನು ನೋಡಿ ನನಗಂತೂ ನಮ್ಮ ಹೋಳಿ ಹುಣ್ಣಿಮೆನ ನೆನಪಾತು. ಮತ್ತ್ಯಾಕೆ ಬಿಡ್ತಿ, ಸ್ಟಾರ್ಟ್ ಮಾಡ್ಲಾ. ನಮ್ಮ ಕಡೆ ಹೋಳಿ ಹುಣ್ಣಿಮೆ ಹೊಯ್ಕೋದು ಮಿಸ್ ಮಾಡ್ಕೊಳತ್ತಿದ್ವಿ, ಅದು ಫುಲ್ ಸ್ಯಾಟಿಸ್ಫೈ ಆಯ್ತು ಇಲ್ಲಿ. ಆ್ಯಕ್ಚುಲಿ ಇದಕ್ಕೆ ಓಸ್ಟರ್ ಫೈರ್ ಅಂತ ಕರೀತಾರೆ, ಅಂದ್ರೆ ಈಸ್ಟರ್ ಫೈರ್ ಅನ್ನಂಗೆ. ಸೊ ಬೇಸಿಕಲಿ ಇದು ಟ್ರೆಡಿಷನ್ ನಾರ್ತ್ ಸೈಡ್ ಜರ್ಮನಿ ಒಳಗೆ ನಾರ್ತ್ ಸೈಡ್ ಜರ್ಮನಿ ಒಳಗೆ ಇರುತ್ತೆ. ಅಂದರೆ ನಮ್ಮ ಹಂಬುರ್ಗ್ ಸೈಡ್, ಈ ಸೈಡ್ ಜರ್ಮನಿ ಒಳಗೆ ಜಾಸ್ತಿ ಮಾಡ್ತಾರೆ ಇದನ್ನು ಮಾಡೋ ರೀಸನ್ ಏನಂದ್ರೆ ಸ್ಪ್ರಿಂಗ್ಸ್ ಸೀಸನನ್ನು ವೆಲ್ಕಮ್ ಮಾಡ್ಕೊಳ್ಳೋದು. ಅಂದರೆ ವಿಂಟರ್ ಎಲ್ಲ ಮುಗೀತು, ಇನ್ನು ಸ್ಪ್ರಿಂಗ್ಸ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ವೆಲ್ಕಮ್ ಮಾಡ್ಕೊಳ್ಳೋದು. ಆಮೇಲೆ ಇದು ಪ್ರೀ ಕ್ರಿಶ್ಚಾನಿಟಿ ಇಂದಲೂ ಇದನ್ನ ಮಾಡ್ಕೊತ ಹಂಗೆ ಬಂದಾರ. ಸೊ ಈಗೂ ಇದು ಕಂಟಿನ್ಯೂ ಐತಿ, ಅದ್ರ ಪಾರ್ಟ ಈಗ ನಾವು ಆಗೀವಿ. ಸೊ ಇಟ್ ವಾಸ್ ರಿಯಲಿ ಆಸಮ್. ಮಸ್ತ್ ಎಂಜಾಯ್ ಮಾಡಿದ್ನಿ. ಮೊಬೈಲ್ ಒಳಗೆ ಟೈಮ್ ನೋಡಿದ್ನಿ, 7:45 ಆಗೈತಿ ಸಾಯಂಕಾಲ. ಆದರೂ ಇನ್ನೂ ಕತ್ಲಾಗಿಲ್ಲ ನೋಡ್ರಿ. ಇನ್ನೂ ಇಷ್ಟು ಬೆಳಕೈತಿ, ಜಸ್ಟ್ ಸನ್ಸೆಟ್ ಆಗೈತಿ, ಇನ್ನೂ ಇಷ್ಟು ಬೆಳಕೈತಿ. 7:45 ಆಗೈತಿ. ನಮ್ಮ ಕಡೆ ಆದರೆ ಇಷ್ಟೊತ್ತರೆಗೆ ಕತ್ಲಾಗಿರ್ತೈತಿ. ಸೊ ಎಲ್ಲ ಎಂಜಾಯ್ ಮಾಡಿದೆ. ಇವತ್ತಿನ ಡೇ ಭಾರಿ ಮೆಮೊರೇಬಲ್ ಆಗಿತ್ತು. ಇವೆಲ್ಲ ವೀಡಿಯೋಸ್ನ ಮಾಡ್ತಾ ಇರೋದು ನನ್ನ ಮೆಮೊರಿಗೋಸ್ಕರ, ನನ್ನ ಹ್ಯಾಪಿನೆಸ್ಗೋಸ್ಕರ. ಸೊ ಒಂದು 10 ವರ್ಷ ಆದಮೇಲೆ ನಾ ಇದನ್ನೆಲ್ಲ ವಾಪಸ್ ನೋಡಿದ್ನಂದ್ರೆ ಅದು ಕೊಡೋ ಖುಷಿನ ಬೇರೆ ಇರ್ತೈತಿ. ಸೊ ನನ್ನ ಜೊತೆ ನೀವು ಎಲ್ಲ ಇದನ್ನ ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಚೂಸ್. ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ.